ಕಲರ್ಫುಲ್ ಕಂಟೆಂಟಿನ ಸಮಸ್ತ ವೀಕ್ಷಕರೊಳಗೆ ನಿಮ್ಮ ನಾಗೇಶ್ ರೇಖಿ ಎನರ್ಜಿ ಹೀಲರ್ ಮಾಡುವಂತಹ ಸ್ವಾಗತ ಮತ್ತು ಸುಸ್ವಾಗತ. ನಾನು ರೇಖಿ ಹೀಲರ್ ಅಷ್ಟೇ ಅಲ್ಲ, ಜೊತೆಗೆ ಕಾಸ್ಮಿಕ್ ಎನರ್ಜಿ ಹೀಲರ್ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಮನುಷ್ಯನ ಮಾನಸಿಕ ಶಕ್ತಿಗೆ ಕೊನೆಯೇ ಇಲ್ಲ ಬಂಧುಗಳೇ. ಮನಸ್ಸಿನ ಶಕ್ತಿಯ ಮುಂದೆ ಯಾವ ದೇವರು ದಿಂಡ್ರು ಯಾವುದೂ ಕೂಡ ಇಲ್ಲ. ಮನುಷ್ಯನ ಮನಸ್ಸಿಗೆ ಅಷ್ಟು ಅದ್ವಿತೀಯವಾದಂತಹ ಅಮೋಘವಾದಂತಹ ಶಕ್ತಿ ಇದೆ. ಇವತ್ತಿನ ಕಲರ್ಫುಲ್ ಕಂಟೆಂಟಿನ ವಿಷಯ ಏನು ಅಂತಂದರೆ ಸಂಮೋಹಿನಿ, ಅಂದರೆ ಸೆಲ್ಫ್ ಹಿಪ್ನೋಥೆರಪಿ ಅಥವಾ ಸೆಲ್ಫ್ ಹಿಪ್ನೋಸಿಸ್ ಅಂತಂದ್ಬಿಟ್ಟು. ನಿಮಗೆ ಗೊತ್ತಿದೆ, ಒಂದು ಕಾಲದಲ್ಲಿ ಈ ಹಿಪ್ನೋಥೆರಪಿ ಸಂಮೋಹನ ಅಂತ ಕೇಳಿದ್ರೆ ಜನ ಭಯ ಬೀಳ್ತಾ ಇದ್ದರು. ಕಾರಣ ಅದರ ಬಗ್ಗೆ ಸರಿಯಾದ ಮಾಹಿತಿ ಜನರಿಗೆ ತಲುಪ್ತಾ ಇರಲಿಲ್ಲ. ಇದರಲ್ಲಿ ಎರಡು ವಿಷಯಗಳನ್ನು ಹೇಳಲೇಬೇಕು. ಹಿಪ್ನೋಥೆರಪಿ ಅಥವಾ ಸಂಮೋಹನದಲ್ಲಿ ಈ ಸ್ಟೇಜ್ ಹಿಪ್ನೋಸಿಸ್ ಅಂತ ನೀವು ನೋಡಿರ್ತೀರ. ಒಂದು ಸ್ಟೇಜ್ ಮೇಲೆ ಒಂದು 4 ಜನನ ಕರೆದುಬಿಟ್ಟು ಅವ್ರನ್ನ ಮಂತ್ರಮುಗ್ಧರಂತ ಮಾಡಿ ನಾವು ಹೇಳ್ದಂಗೆ ಕುಣಿಯೋಂಗೆ ಮಾಡೋದು. ಖಂಡಿತ ಇದು ಅದಲ್ಲ. ನಮ್ಮ ಉದ್ದೇಶ ಮನುಷ್ಯನ ಬೆಳವಣಿಗೆಗೆ, ಅವನ ಆರೋಗ್ಯಕ್ಕೆ, ದೈಹಿಕ, ಆಧ್ಯಾತ್ಮಿಕ ಮತ್ತು ಸ್ಪಿರಿಚುವಲ್ ಎಲ್ಲ ರೀತಿಯಲ್ಲೂ ಕೂಡ ಬೆಳವಣಿಗೆ ಆಯ್ಕೆ ಬೇಕಾಗಿರುವಂತಹ ಒಂದು ತಂತ್ರ ವಿದ್ಯೆ ಇದೆಯಲ್ಲ, ಅದನ್ನು ನಾನು ಸೆಲ್ಫ್ ಹಿಪ್ನೋಸಿಸ್ ಅಥವಾ ಸ್ವಯಂ ಸಂಮೋಹಿನಿ ವಿದ್ಯೆ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ಈ ಸ್ವಯಂ ಸಂಮೋಹಿನಿ ವಿದ್ಯೆಯಿಂದ ಏನೇನು ಲಾಭ ಪಡೆಯಬಹುದು, ಅದೇ ತಾನೇ ನಮಗೆ ಮುಖ್ಯ. ಸುಮ್ಮನೆ ಏನೋ ಟೈಮ್ ಪಾಸ್ಗೆ ವಿಷಯ ಕೇಳೋದಕ್ಕಿಂತ ಈ ಒಂದು ಕೇಳೋದರಿಂದ ನಮ್ಮಲ್ಲಿರುವಂತಹ ಯಾವ ತೊಂದರೆಗಳನ್ನು ನಾವು ನಿವಾರಣೆ ಮಾಡ್ಕೋಬಹುದು ಅಂತ ಗೊತ್ತಾದಾಗ ನಿಮಗೆ ಈ ವಿಷಯದಲ್ಲಿ ಆಸಕ್ತಿ ಬರ್ತಾ ಹೋಗುತ್ತೆ. ನೋಡಿ, ಸ್ವಯಂ ಸಂಮೋಹಿನಿ ವಿದ್ಯೆಯನ್ನು ಕಲಿಯುವುದರ ಮುಖಾಂತರ ನಿಮಗೆ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತೆ. ಯಾಕೆ ನಾನು ವಿಶ್ರಾಂತಿ ಆರಾಮಕ್ಕಿದ್ದೀನಿ ಮನೆಯಲ್ಲಿ ಅಂತಲೂ ಹೇಳ್ಬೋದು. ಆದರೆ ಬಾಹ್ಯ ವಿಶ್ರಾಂತಿ ಬೇರೆ, ಆಂತರಿಕ ವಿಶ್ರಾಂತಿ ಬೇರೆ ಸ್ನೇಹಿತರೆ. ಹೊರಗಡೆ ಬರ್ತೀವಿ, ಟೈಮ್ ಸರಿಯಾಗಿ 10:30 11 ಗಂಟೆ ಟೈಮ್ ಆಯಿತು ಅಂತ ಮಲಗ್ತೀವಿ. ಆದರೆ 12 ಗಂಟೆವರೆಗೂ ನಿದ್ದೆ ಬರ್ತಾ ಇರೋದಿಲ್ಲ, ಹೊರಳಾಡ್ತಾ ಇರ್ತೀವಿ. ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯ, ಆಫೀಸ್ದಿರ್ಬೋದು, ಮನೆದಿರ್ಬೋದು, ತಲೆಯಲ್ಲಿ ಮೆಲುಕು ಆಗ್ತಾ ಇರುತ್ತೆ. ದಿಂಬಿಗೆ ತಲೆ ಕೊಟ್ಟ ತಕ್ಷಣವೇ ನಿದ್ದೆ ಬರೋವಂಥದ್ದು ಒಳ್ಳೆಯ ವಿಶ್ರಾಂತಿ. ಆವಾಗ ಏನಾಗುತ್ತೆ, ಸಮಯಕ್ಕೆ ಸರಿಯಾಗಿ ನಾವು ನಿದ್ರೆ ಮಾಡಿದ್ರು ಸಹ ಮಲಗಿಕೊಂಡ್ರೂ ಕೂಡ ಒಳಗಡೆ ಒಳ್ಳೆಯ ನಿದ್ರೆ ಬಂದಿರೋದಿಲ್ಲ. ಒಳ್ಳೆಯ ನಿದ್ರೆ ಅಂದ್ರೇನು? ಕ್ವಾಲಿಟಿ ಸ್ಲೀಪ್. ಯಾವ ಮನುಷ್ಯ ಕೇವಲ 4 ಗಂಟೆ ನಿದ್ದೆ ಮಾಡೋದು ಸಹ ಒಳ್ಳೆಯ ಒಂದು ಗುಣಮಟ್ಟದ ನಿದ್ದೆಯನ್ನು ಮಾಡಿದಾಗ ಅವನ ದೇಹದ ನರನಾಡಿಗಳು ಕೂಡ ವಿಶ್ರಾಂತಿಯನ್ನು ಹೊಂದುತ್ತವೆ. ಇಷ್ಟೋ ಸತಿ ಆಗುತ್ತೆ ಹೀಗೇ. ಬೆಳಗ್ಗೆ ಸಂಜೆ 10 ಗಂಟೆಯಿಂದ ಬೆಳಗ್ಗೆ 7-8 ಗಂಟೆವರೆಗೂ ಮಲಗಿರ್ತೀವಿ, ಆದರೆ ಮೈಕೈ ನೋವು ಹೋಗಿರೋದಿಲ್ಲ, ತಲೆ ಭಾರ ಆಗ್ತಾ ಇರುತ್ತೆ, ಏನೋ ಹಿಂಸೆ, ಎದ್ದ ತಕ್ಷಣ ಕಿರಿಕಿರಿ, ಮನೇಲಿ ಎಲ್ಲರ ಮೇಲೂ ಕೂಗಾಡ್ತಾ ಇರ್ತೀವಿ. ಕಾರಣ ನಮಗೆ ಗುಣಮಟ್ಟದ ನಿದ್ದೆ ಆಗಿರೋದಿಲ್ಲ ಬಂಧುಗಳೇ. ಅದಕ್ಕೆ ರ್ಯಾಪಿಡ್ ಐ ಮೂಮೆಂಟ್ ಅಂತ ಕೂಡ ಹೇಳ್ತಾರೆ. ಯಾವ ವ್ಯಕ್ತಿ ಮಲಗಿದ ಕೆಲವೇ ಕ್ಷಣಗಳಲ್ಲಿ ಗಾಢ ನಿದ್ರೆಗೆ ಜಾರ್ತಾನೆ ಅವನ ಕಣ್ಣು ಗುಡ್ಡೆಗಳು ಮೂಮೆಂಟ್ ಆಗ್ತಾ ಇರ್ತವೆ. ಅದಕ್ಕೆ ರ್ಯಾಪಿಡ್ ಐ ಮೂಮೆಂಟ್ ಅಂತ ಹೇಳ್ತಾರೆ. ಈ ಒಂದು ಸೆಲ್ಫ್ ಹಿಪ್ನೋಸಿಸ್ ವಿದ್ಯೆಯನ್ನು ಕಲಿಯುವ ಮುಖಾಂತರ ನೀವು ಅಂತಹ ಒಂದು ಗುಣಮಟ್ಟದ ವಿಶ್ರಾಂತಿಯನ್ನು ಪಡೆಯಬಹುದು. ಯಾವಾಗ ಒಬ್ಬ ಮನುಷ್ಯ ಗುಣಮಟ್ಟದ ವಿಶ್ರಾಂತಿಯನ್ನು ಪಡಿತಾನೆ, ಮಾರನೆಯ ದಿನ ಅವನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅಷ್ಟೇ ಗುಣಮಟ್ಟದಾಗಿರುತ್ತೆ. ಖುಷಿಯಾಗಿರ್ತಾನೆ, ಲವಲವಿಕೆಯಿಂದ ಇರ್ತಾನೆ. ಅವನ ಚೈತನ್ಯವನ್ನು ನೋಡಿ ಬೇರೆಯವರು ಕೂಡ ಖುಷಿಯನ್ನು ಪಡ್ತಾ ಹೋಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಒತ್ತಡ ನಿವಾರಣೆ. ಈ ಒಂದು ಸ್ಪರ್ಧಾರ್ಥಕ ಯುಗದಲ್ಲಿ, ಕಾಂಪಿಟೇಟಿವ್ ಯುಗದಲ್ಲಿ ಏನಾಗ್ತಾ ಇದೆ, ನಾವು ಬೇರೆಯವ್ರನ್ನ ನಾವು ಹೋಲಿಕೆ ಮಾಡಿಕೊಂಡು ಪ್ರತಿ ಕ್ಷಣದಲ್ಲೂ ಕೂಡ ಒತ್ತಡದಲ್ಲಿರ್ತೀವಿ. ಅಷ್ಟೇ ಅಲ್ಲ, ಜೀವನದಲ್ಲಿ ಇನ್ನೂ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತಹ ಒಂದು ದೃಢವಾದಂತಹ ಅಚಲವಾದ ಡಿಸೈರ್ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಆಕಾಂಕ್ಷೆ ಅದು ಅತಿ ತೀವ್ರವಾಗಿ ಅದು ಸಾಧನೆ ಮಾಡೋಕ್ಕಾಗದೇ ಇದ್ದಾಗ ಒತ್ತಡದಲ್ಲಿ ಸಿಲುಕಿ ಬಿಡ್ತಾ ಇರ್ತೀವಿ. 10 ನಿಮಿಷದಲ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕಾಗಿರುತ್ತೆ, ಅದು 1 ನಿಮಿಷದಲ್ಲಿ ಮಾಡೋಕ್ಕೆ ಸ್ಪರ್ಧೆಗೆ ನಾವು ಪಂಥವನ್ನು ಕಟ್ತೀವಿ. ಆಗೇನಾಗುತ್ತೆ, ಅಯ್ಯೋ ನಾನು ಗೆಲ್ದವ್ರು ಏನಾಗುತ್ತೆ, ಗೆದ್ದುಬಿಟ್ರೆ ಏನಾಗುತ್ತೆ, ಈ ಥರ ಎಲ್ಲ ತಲೆಗೆ ಬಂದು ನಮಗೇ ಗೊತ್ತಿಲ್ಲದ ಹಾಗೆ ನಾವೊಂದು ಒತ್ತಡದಲ್ಲಿ ಸಿಕ್ಕಾಕೋತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮ ವ್ಯಕ್ತಿತ್ವದ ಅಭಿವೃದ್ಧಿ ಕೂಡ ಆಗ್ತಾ ಇರೋದಿಲ್ಲ. ಯಾವುದೋ ಒಂದು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿರ್ತಾರೆ, ನಾಳೆ ಸ್ಟೇಜಲ್ಲಿ ನಾನು ಮಾತಾಡಬೇಕು, ಕೈ ಕಾಲುಗಳು ನಡುಗ್ತಾ ಇರುತ್ತೆ, ಎಲ್ಲಿ ತಪ್ಪು ಮಾತಾಡ್ಬಿಡ್ತೀನೋ, ನಾನು ಏನು ಹೇಳಬೇಕು, ಏನು ಡೆಲಿವರಿ ಮಾಡಬೇಕು ಅಂತ ಇದ್ದೀನೋ, ಆ ಪದಗಳನ್ನು ನನ್ನ ಬಾಯಿಂದ ಬರದೇ ಹೋದರೆ ನಾನು ಏನಪ್ಪ ಮಾಡಲಿ, ಈ ಥರ ಭಯಗಳು ಆಂತರಿಕವಾಗಿ ಬಂದು ಹೊರನೋಟಕ್ಕೆ ಯಾರಿಗೂ ಗೊತ್ತಾಗ್ತಿರಲ್ಲ. ಇಷ್ಟು
ಇಷ್ಟು ನಡೆಯೋದು ನಮ್ಮ ಮಾನಸಿಕ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀವಿ, ಸ್ಟೇಜ್, ಅಲ್ಲಿ ನಡೀತಾ ಇರುತ್ತೆ ಬಂಧುಗಳೇ. ವಿಶ್ರಾಂತಿ ಇರ್ಬೋದು, ಒತ್ತಡ ಇರ್ಬೋದು, ಅಥವಾ ನಮ್ಮ ವ್ಯಕ್ತಿತ್ವದ ಅಭಿವೃದ್ಧಿಗೆ ಬೇಕಾದಂತಹ ನಿರ್ಣಾಯಕ ವಿಷಯಗಳು ಕೂಡ ನಮ್ಮ ಮಾನಸಿಕವಾಗಿ ಒಳಗಡೆ ನಡೀತಾ ಇರುತ್ತೆ. ಅದನ್ನು ನೀವು ಸ್ವಯಂ ಸಂಮೋಹನೆಯನ್ನು ಕಲಿತಾಗ ಖಂಡಿತ ಅದನ್ನು ಸಮತೋಲನವನ್ನು ಮಾಡ್ಕೋಬಹುದು. ಅದಕ್ಕೋಸ್ಕರ ಏನು ಮಾಡಬೇಕು, ಇದಕ್ಕೆ ನಾವು ಸುತ್ತಿ ಬಳಸಿನ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ನೇರವಾಗಿ ನಿಮಗೆ ಅದರ ಟೆಕ್ನಿಕ್ನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜಾಗದಲ್ಲಿ ಒಂದು ಶಾಂತವಾಗಿರುವಂಥ ಸ್ಥಳವನ್ನು ಆರಿಸಿ. ಬಹುಶಃ ಯಾಕೆ ಆ ಪದನ ಉಪಯೋಗಿಸ್ತೇನೆ ಅಂತಂದರೆ, ಕೆಲವರು ಮನೆ ಮೇನ್ ರೋಡಲ್ಲಿರುತ್ತೆ, ಬೆಳಗಿಂದ ಸಂಜೆವರೆಗೂ ಕೂಡ ಕಾರು ಟ್ರಾಫಿಕ್ಗಳು ತಿರುಗಾಡ್ತಾ ಇರುತ್ತೆ. ಆಗ ನೀವೊಂದು ಮೆಡಿಟೇಷನ್ ಕೂತ್ಕೊಂಡಾಗ ಒಳಗಡೆ ಆ ಶಬ್ದ ನಿಮಗೆ ಕಿವಿಯೊಳಗೆ ಅಪ್ಪಳಿಸ್ತಾ ಇರುವಾಗ ನೀವು ಶಾಂತವಾಗಿ ಮೆಡಿಟೇಷನ್ ಮಾಡೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಬೇರೆ ಒಂದು ಮನೆಯಲ್ಲೋ ಎಲ್ಲೋ ಒಂದು ಜಾಗದಲ್ಲಿ ಶಾಂತವಾಗಿರುವಂಥ ಸ್ಥಳವನ್ನು ಆರಿಸಿ, ಅಥವಾ ಒಂದು ಪಾರ್ಕ್ ಇರ್ಬೋದು, ಅಥವಾ ಒಂದು ಕಾಡಿನ ನಿರ್ಜನ ಪ್ರದೇಶ ಇರ್ಬೋದು, ಸುತ್ತಲೂ ಕೂಡ ಗಿಡ ಮರಗಳಿರುವಂತಹ ಜಾಗ ಇರ್ಬೋದು, ಅದನ್ನು ಆರಿಸ್ಕೊಳ್ಳೋದು ಮೊದಲ ಆದ್ಯತೆ. ಯಾವಾಗ ಶಾಂತ ಸ್ಥಳವನ್ನು ನೀವು ಆರಿಸ್ಕೋತೀರೋ, ಸಂಮೋಹನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅದು ಒಂದು ಸರಿಯಾದಂತಹ ಒಂದು ಜಾಗ. ನೆಕ್ಸ್ಟು ಏನು ಮಾಡಬೇಕು, ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ಮಾಡಬೇಕು. ಹೌದು, ಈ ಸ್ವಯಂ ಸಂಮೋಹನೆಯನ್ನು ನಾನು ಯಾತಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ, ಒಂದು ನಿರ್ದಿಷ್ಟವಾದಂತಹ ಒಂದು ಸ್ಪಷ್ಟವಾಗಿರುವಂತಹ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಇರಬೇಕು. ಅಂದರೆ ನನ್ನ ಒತ್ತಡವನ್ನು ನಿವಾರಣೆ ಮಾಡ್ಕೋಬೇಕಾ, ಅಥವಾ ನಿದ್ರೆಯನ್ನು ಸುಧಾರಣೆ ಮಾಡ್ಕೋಬೇಕಾ, ಅಥವಾ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೋಬೇಕಾ, ಅಥವಾ ಆರೋಗ್ಯವನ್ನು ಸರಿ ಮಾಡ್ಕೋಬೇಕಾ, ಆ ರೀತಿ ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂತಹ ವಿಷಯ ನಿಮ್ಮ ತಲೆಯಲ್ಲಿ ಇರಬೇಕು. ಸಪೋಸ್ ಈಗ ಕೆಲವರಿಗೆ ಏನಾಗ್ತಿರುತ್ತೆ, ಮನೆಯಲ್ಲಿ ಹಲ್ಲಿ ಕಂಡರೆ ಭಯ ಆಗ್ತಾ ಇರುತ್ತೆ. ಹಲ್ಲಿ ನೋಡಿದ್ರೆ ಸಾಕು 6 ಮೈಲಿ ದೂರ ಓಡೋಗ್ತಾ ಇರ್ತಾರೆ. ಅವತ್ತು ಮೆಡಿಟೇಷನ್ ಕೂತ್ಕೊಳ್ಳುವಾಗ ನೀವೇನು ಮಾಡಬೇಕು, ನನ್ನ ಮನಸ್ಸಿನಲ್ಲಿರುವಂತಹ ಹಲ್ಲಿಯನ್ನು ಕಂಡರೆ ಭಯ, ಆ ವಿಷಯ ತಲೆಯಿಂದ ಹೋಗಿಸ್ಕೋಬೇಕು. ಅದಕ್ಕೋಸ್ಕರ ಈ ಒಂದು ಸ್ವಯಂ ಸಂಮೋಹನೆಯನ್ನು ಮಾಡ್ತಾಯಿದ್ದೀನಿ, ಹೀಗೆ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೋಬೇಕು. ಶಾಂತ ಸ್ಥಳ ಆಯಿತು, ಏನು ಸಾಧಿಸಬೇಕು ಅಂತ ಸ್ಪಷ್ಟವಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀರಾ. ನೆಕ್ಸ್ಟು ವಿಶ್ರಾಂತಿ ಹೇಗೆ ಮಾಡೋದು. ವಿಶ್ರಾಂತಿಯಲ್ಲಿ 2 ವಿಧ. ಒಂದು ನಾವಾಗೇ ವಿಶ್ರಾಂತಿಗೆ ಅನುಕೂಲವನ್ನು ಕಲ್ಪಿಸೋದು, ಇನ್ನೊಂದು ವಿಶ್ರಾಂತಿ ಆಗುವುದು. ಎಷ್ಟೋ ಜನ ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ಹೇಳ್ತಿರ್ತಾರೆ, ನಾನು ಮೆಡಿಟೇಷನ್ ಮಾಡಿದೆ ಅಂತ. ಆದರೆ ಅದು ಸರಿಯಾದ ಪದ ಅಲ್ಲ ಅಂತ ನನ್ನ ನಂಬಿಕೆ. ಈ ಮೆಡಿಟೇಷನ್ ಇರ್ಬೋದು, ವಿಶ್ರಾಂತಿ ಇರ್ಬೋದು, ಅದು ನಾವು ಮಾಡೋದಲ್ಲ, ಅದು ಒಳಗಿನಿಂದ ಆಗಬೇಕು ಅದು. ಹಾಗಾಗಿ ವಿಶ್ರಾಂತಿಗೆ ಒಂದು ಸಲಕರಣೆ ಹೇಗಿರಬೇಕು ಅಂತಂದರೆ, ಮೊದಲು ನಮ್ಮ ಕಣ್ಣುಗಳನ್ನು ಮುಚ್ಕೊಂಡು ಕೂತ್ಕೋಬೇಕು. ಆಳವಾದ ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳಿ. ಕೆಲವರು ಒಂದು ಪ್ರಶ್ನೆ ಕೇಳ್ತಾರೆ, ಯಾವುದೇ ಒಂದು ಈ ಹಿಪ್ನಾಟಿಸಮ್ ಇರ್ಬೋದು, ರೇಖಿ ಇರ್ಬೋದು, ಪ್ರಾಣಿಕ್ ಎನರ್ಜಿ ಇರ್ಬೋದು, ಯಾವುದೇ ಪ್ರಾರಂಭ ಮಾಡಬೇಕಾದ್ರೂ ಕೂಡ 3 ಸಲ ಉಸಿರಾಡಿ ಅಂತ ಹೇಳ್ತಾರೆ. ಯಾಕೆ? ನಾವು ಮಾಮೂಲಿ ಉಸಿರೇ ಆಡ್ತಾ ಇರ್ತೀವಿ, ಆದರೂ ಕೂಡ 3 ಸತಿ ವಿಶೇಷವಾಗಿ ಉಸಿರಾಟವನ್ನು ಯಾಕೆ ಮಾಡಬೇಕು ಅಂತಂದಾಗ, ನೋಡಿ, ನಿಮಗೆ ಗೊತ್ತಿರ್ಬೋದು ಒಂದು ಪ್ರಶ್ನೆಗೆ ಉತ್ತರ, ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಬಲ್ಲರಾ? ಇಲ್ಲ ಅಂತಲೇ ಎಲ್ಲರೂ ಹೇಳೋದು. ಬಟ್ ಆದರೆ ನಾನು ಹೇಳ್ತೀನಿ, ಸಾಧ್ಯ ಇದೆ. ಹೇಗೆ ಆನೆಗೆ ಅಂಕುಶವನ್ನು ಇಡ್ತೀವೋ ಹಾಗೆ ನಮ್ಮ ಪ್ರಾಣಾಯಾಮದ ಮುಖಾಂತರ ನಮ್ಮ ಮಾನಸಿಕ ಹರಿವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ. ಯಾವ ಮನುಷ್ಯ ತಹಬಂದಿಯಲ್ಲಿ ಸರಿಯಾಗಿ ಪ್ರಾಣಾಯಾಮವನ್ನು ಅಂದರೆ ಉಸಿರಾಟವನ್ನು ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡ್ತಾನೋ ಅವನ ಮನಸ್ಸು ಅವನ ಕಂಟ್ರೋಲ್ಗೆ ಬರುತ್ತೆ. ಹಾಗಾಗಿ ನಾವು ವಿಶ್ರಾಂತಿ ಮಾಡಬೇಕಾದಾಗ ಉಸಿರಾಟವನ್ನು ಗಮನಿಸಬೇಕು. 3 ಸತಿ ಮೂಗಿಂದ ಉಸಿರು ತಗೊಂಡು ಬಾಯಿಂದ ಉಸಿರು ಬಿಡಬೇಕು. ಮಾಮೂಲಿ ಉಸಿರಾಡೋದು ಬೇರೆ, ಇಲ್ಲಿ ವಿಶೇಷವಾಗಿ 3 ಸತಿ ಇದಕ್ಕೋಸ್ಕರನೇ ಮಾಡಿದಾಗ ಏನಾಗುತ್ತೆ, ಹರಿದಾಡುತ್ತಿರುವಂತಹ ಮನಸ್ಸು ಒಂದು ಕಡೆ ನಿಶ್ಚಲವಾಗಿ ನೀರಿನಂತೆ ನಿಂತ್ಕೊಳ್ಳುತ್ತೆ. ಯಾವಾಗ ಉಸಿರಾಟ ಒಂದು ತಹಬಂದಿಗೆ ಬರುತ್ತೋ ನಿಮಗೇ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಮೈ ಮನಸ್ಸುಗಳು ವಿಶ್ರಾಂತಿಯಾಗುವ ಕಡೆಗೆ ತೆರೆದುಕೊಳ್ಳೋಕೆ ಶುರು ಮಾಡ್ತಾ ಹೋಗುತ್ತೆ. ಪ್ರತಿಯೊಂದು ಶರೀರದ ಭಾಗವನ್ನು ಕೂಡ ವಿಶ್ರಾಂತಿ ಮಾಡಿಸ್ಬೇಕು. ಹೇಗೆ ಮಾಡಿಸೋದು? ಕಣ್ಮುಚ್ಕೊಂಡು ಕೂತಿರ್ತೀರ, 3 ಸತಿ ಪ್ರಾಣಾಯಾಮ ಮಾಡ್ತೀರಾ. ಕಣ್ಮುಚ್ಕೊಂಡಾಗ ಮಾನಸಿಕವಾಗಿ ನಿಮ್ಮ ದೇಹಕ್ಕೆ ಮನಸ್ಸಿಗೆ ನಿರ್ದೇಶನವನ್ನು ಕೊಡಿ. ಇಲ್ಲೊಂದು ಆಧ್ಯಾತ್ಮಿಕ ವಿಷಯವನ್ನು ನಿಮ್ಗೆ ಹೇಳಬೇಕು. ನಾವು ಅಂತಂದರೆ ಯಾರು? ನಾವು ಏನೋ ಒಂದು ಹೆಸರಿಟ್ಕೊಂಡಿರ್ತೀವಿ, ರಾಮ ಕೃಷ್ಣ ಏನೋ ಒಂದು ಹೆಸರಿಟ್ಕೊಂಡಿರ್ತೀವಿ. ಅದು ನಾವಾ? ಖಂಡಿತ ಅಲ್ಲ. ಯಾಕಂದರೆ ನಾವು ಹುಟ್ಟುವಾಗ ಯಾವುದೇ ಹೆಸರನ್ನು ಇಟ್ಕೊಂಡು ಹುಟ್ಟಿರೋದಿಲ್ಲ. ಅಥವಾ ರಾಮ ಹುಡ್ತಾನೆ ಕೃಷ್ಣ ಹುಡ್ತಾನೆ ಅಂತ ಯಾರೂ ಹೇಳಲ್ಲ. ಹುಟ್ಟಿದ ಮೇಲೆ ಈ ದೇಹಕ್ಕೆ ಅಥವಾ ಈ ಆತ್ಮಕ್ಕೆ ಕೊಟ್ಟ ಹೆಸರು ರಾಮ ಇರಬಹುದು ಉದಾಹರಣೆಗೆ. ಹಾಗೆಯೇ ಈ ಆತ್ಮಕ್ಕೆ ಯಾವಾಗಲೂ ಯೋಚನೆ ಮಾಡೋ ಶಕ್ತಿ ಇದೆಯಾ? ಇಲ್ಲ.
ಕಾರಣ ಆ ಆತ್ಮ ಸ್ವಭಾವ ಏನು ಅಂತಂದರೆ ಸದಾ ಸಂತೋಷವಾಗಿ ಖುಷಿಯಾಗಿರೋದು. ಆದರೆ ಅರಿವು ಅಂತಿರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ. ಈ ಮನಸ್ಸಿರುತ್ತಲ್ಲ, ಮನಸ್ಸಿನಲ್ಲಿ ತನ್ನ ಮನಸ್ಸಿಗೆ ತಾನೇ ಅರಿವಿನಿಂದ ನಿರ್ದೇಶನವನ್ನು ಕೊಡ್ಬೋದು, ಡೈರೆಕ್ಷನ್ ಕೊಡ್ಬೋದು, ಕಂಟ್ರೋಲ್ ಮಾಡ್ಬೋದು. ದೇಹದ ಅವಯವಗಳಲ್ಲಿ ಒಂದು ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ಭಾವನೆ ಮಾಡ್ಕೋಬೋದು. ಆ ಎನರ್ಜಿ ಹರಿತಾ ಇದೆ ಅಂತ ಅಂದ್ಬಿಟ್ಟು ಅನುಭವಿಸ್ಬೋದು. ಸುಖ ಸಂತೋಷಗಳನ್ನು ಕೂಡ ನಾವು ಅನುಭವಿಸ್ಬೋದು ಬಂಧುಗಳೇ. ಹಾಗಾಗಿ ಆತ್ಮ ಅನ್ನೋದು ಒಂದು ನಿಶ್ಚಲವಾಗಿ ಒಳಗಡೆ ಇರುವಂತಹ ಸಂತೋಷಭರಿತವಾದಂತಹ ಒಂದು ವಿಷಯವಾದರೆ, ಈ ಅನುಭವಗಳಿದೆಯಲ್ಲ, ನಾವು ಶರೀರದ ಪ್ರತಿಯೊಂದು ಭಾಗವನ್ನು ವಿಶ್ರಾಂತಿ ಮಾಡಿಸ್ತಾ ಇದ್ದೀನಿ ಅನ್ನೋದು ನಮ್ಮ ಒಂದು ನಾಲೆಡ್ಜ್ ಅಷ್ಟೇ, ಅವೇರ್ನೆಸ್. ಆ ಅವೇರ್ನೆಸ್ನ ಉಪಯೋಗಿಸ್ಕೊಂಡು ಒಂದು ಎನರ್ಜಿ ಕಾಲಿಂದ ಎರಡು ಥರ ಎನರ್ಜಿ ಇದೆ. ಒಂದು ಭೂಮಿಯಿಂದ, ಒಂದು ಗಾಳಿಯಿಂದ, ಒಂದು ಆಕಾಶದಿಂದ, 3 ಭಾಗಗಳು ತಗೊಂಡಾಗ ಭೂಮಿಯಿಂದ ಬರುವಂತಹ ಎನರ್ಜಿ ಕಾಲಿನಿಂದ ಮೇಲೆ ಬರ್ತಾ ಇದೆ. ಹಾಗೆ ಗಾಳಿಯಿಂದ ಬರ್ತಿರುವಂತಹ ಎನರ್ಜಿಯನ್ನು ನಮ್ಮ ಚರ್ಮಗಳು ಹೀರ್ಕೋತಾ ಇದೆ. ಆಕಾಶದಿಂದ ಬಂದ ಎನರ್ಜಿಯನ್ನು ನಮ್ಮ ಸಹಸ್ರಾರ ಚಕ್ರ ಹೀರ್ಕೋತಾ ಇದೆ. ಹೀಗೆ ಕಲ್ಪನೆ ಮಾಡಿಕೊಂಡಾಗ ಕೆಲವೇ ಕ್ಷಣಗಳಲ್ಲಿ ನೀವು ವಿಶ್ರಾಂತ ಸ್ಥಿತಿಗೆ ಹೋಗ್ತಾ ಇರ್ತೀರ. ಪಾದದ ಬೆರಳುಗಳನ್ನು ಕೂಡ ಸಪರೇಟಾಗಿ ಬೇರೆಯಾಗಿ ಗಮನಿಸ್ತಾ ಎನರ್ಜಿ ಮೇಲೆ ಬರ್ತಾ ಇದೆ ಅಂತ ತಲೆಯವರೆಗೆ ಬರ್ತಾ ಇದೆ ಅಂತ ಅನ್ಕೋಬೇಕು. ಹಾಗೆ ನಮ್ಮ ದೇಹದ ಪ್ರತಿಯೊಂದು ಮಾಂಸ ಖಂಡಗಳನ್ನು ಕೂಡ ತಾತ್ಕಾಲಿಕವಾಗಿ ಶ್ರದ್ಧೆಯಿಂದ ವಿಶ್ರಾಂತಿ ಪಡಿತಾ ಇದೆ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ನಾವು ಅರ್ಧ ಸ್ವಯಂ ಸಂಮೋಹನ ಒಂದು ಮಟ್ಟಕ್ಕೆ ಹೋಗ್ತಾಯಿವಿ. ಅದಕ್ಕೆ ಸೆಲ್ಫ್ ಹಿಪ್ನಾಟಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಹೇಗೆ ಈಶ್ವರನ ಫೋಟೋಗಳಲ್ಲಿ ನೋಡಿರ್ತೀವಿ ಅರ್ಧ ನಿಮಿಲ ನೇತ್ರ. ಅರ್ಧ ನಿಮಿಲ ನೇತ್ರ ಅಂತಂದರೆ ಒಬ್ಬ ಡ್ರಂಕಂಡ್ ಪರ್ಸನ್ ಕಣ್ಣು ಹೇಗಿರ್ತೀವಿ ನೋಡಿ, ತೇಲು ಹಂಗೆ ಕಾಣಿಸ್ತಾ ಇರುತ್ತೆ. ಅಂದರೆ ಒಂದು ಬೇರೆಯ ಒಂದು ಅಜ್ಞಾತ ವಿಷಯಗಳಲ್ಲಿ ಒಂದು ತಲೆ ಮುಳುಗಿ ಹೋಗಿರುತ್ತೆ, ಪ್ರಾಪಂಚಿಕ ವಿಷಯದಲ್ಲಿ ಇರೋದಿಲ್ಲ. ಹಾಗೆ ನಾವು ದೇಹಕ್ಕೆ ನಾವಾಗೆ ಬೈ ಫೋರ್ಸ್ ವಿಶ್ರಾಂತಿಯನ್ನು ಕೊಟ್ಟಾಗ ಕೆಲವು ಕ್ಷಣವಾದ ನಂತರ ನಮಗೇ ಗೊತ್ತಿಲ್ಲದಿದ್ದಂಗೆ ನಾವು ಅರ್ಧ ಮೂಡ್ ಅಂತ ಹೇಳ್ತೀವಿ. ಪೂರ್ತಿ ನಿದ್ರೆ ಅಲ್ಲ, ಅರ್ಧ ಎಚ್ಚರನೂ ಅಲ್ಲ. ಆ ಒಂದು ಸ್ಥಿತಿಗೆ ಸೆಲ್ಫ್ ಹಿಪ್ನೋಸಿಸ್ ಅಥವಾ ಸ್ವಯಂ ಸಂಮೋಹನ ಸ್ಥಿತಿ ಅಂತ ಹೇಳ್ತೀವಿ. ತುಂಬ ಎಚ್ಚರ ಇದ್ದಾಗ ನಮ್ಮ ದೇಹ ಹೇಗಿರುತ್ತೆ? ನಮ್ಮ ದೇಹದಲ್ಲಿ ಆಲ್ಫಾ, ಬೀಟಾ, ಗ್ಯಾಮಾ, ತೀಟಾ ಅಂತ 4 ಮಟ್ಟಗಳಿರುತ್ತೆ. ಬೀಟಾ ಲೆವೆಲಲ್ಲಿ ಏನಾಗಿರುತ್ತೆ, ಅದರದ ವೈಬ್ರೇಷನ್ ಪ್ರತಿ ಸೆಕೆಂಡಲ್ಲೂ ಕೂಡ ಫಾಸ್ಟಾಗಿರುತ್ತೆ. ಹಾಗೆ ಒಂದೊಂದು ಮಟ್ಟ ಇಳಿತಾ ಅದರ ವೈಬ್ರೇಷನ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಕೊನೆಗೆ ತುರಿಯಾವಸ್ಥೆ ಅಂದ್ಬಿಟ್ಟು ಡೀಪ್ ಸ್ಟೇಟ್ ಆಫ್ ಮೆಡಿಟೇಷನ್ಗೆ ಹೋಗ್ತೀವಿ. ನೀವು ಅನ್ಬೋದು, ಇವೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ, ಟೆಕ್ನಿಕಲ್ ಅಂತ. ಬೇಡ, ಸಿಂಪಲ್ಲಾಗಿ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಕೆಲವರಿಗೋಸ್ಕರ ಟೆಕ್ನಿಕಲ್ ಹೇಳ್ತೀವಿ ಅಷ್ಟೇ. ನಿಮಗೆ ಅಂದರೆ ಶಾಂತ ಸ್ಥಳವನ್ನು ಆಚರಿಸಿ ಏನು ಸಾಧಿಸಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳಿ. ದೇಹವನ್ನು ಕಾಲಿನ ಬೆರಳಿನಿಂದ ತಲೆಯವರೆಗೆ ವಿಶ್ರಾಂತಿ ಸ್ಥಿತಿಯಲ್ಲಿ ಇರಲಿ ಅಂತಂದ್ಬಿಟ್ಟು ಕಲ್ಪನೆ ಮಾಡ್ಕೊಳ್ಳಿ. ನಂತರ ಒಂದು ಪ್ರೇರಣೆ ಬೇಕಲ್ವಾ, ಅದಕ್ಕೇನು ಅನ್ಕೋಬೇಕು? ಶಾಂತ ದೃಶ್ಯವನ್ನು ಯಾವುದೋ ಕಾಲದಲ್ಲಿ ಎಲ್ಲೋ ಒಂದು ಹೋಗಿರ್ತೀರ, ಯಾವುದೋ ಒಂದು ನದಿಯ ತಟಾಕದಲ್ಲಿ ಅಥವಾ ಯಾವುದೋ ಒಂದು ಮಡಿಕೇರಿನಲ್ಲಿ, ಯಾವುದೋ ಒಂದು ರೆಸಾರ್ಟ್ಗಳಲ್ಲಿ, ಅಥವಾ ಬೆಳಗಿನ ಅರ್ಲಿ ಮಾರ್ನಿಂಗ್ 5:30-6 ಗಂಟೆ ಟೈಮಲ್ಲಿ ಆ ನವಿಲು ಶಬ್ದ ಯಾವುದೋ ಒಂದು ನಿಮ್ಮ ಮನಸ್ಸಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ದೃಶ್ಯವಾದ ಶಾಂತವಾದಂತಹ ದೃಶ್ಯವನ್ನು ಗಮನಿಸ್ತಾ ಬನ್ನಿ. ಅಲ್ಲಿ ಒಂದು 10 ಮೆಟ್ಟಲುಗಳಿವೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. 1ರಿಂದ 10ರವರೆಗೆ ಎಣಿಸ್ತಾ ಇರ್ತೀವಿ. ಪ್ರತಿಯೊಂದು ಮೆಟ್ಟಲುಗಳನ್ನು ಇಳಿದಾಗ ಇನ್ನು ಹೆಚ್ಚು ನಾವು ವಿಶ್ರಾಂತಿಯ ಸ್ಥಿತಿಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಪ್ರೇರಣೆಯನ್ನು ಮನಸ್ಸಿಗೆ ಕೊಟ್ಟಾಗ ನಿಮಗೇ ಗೊತ್ತಿಲ್ಲದ ಹಾಗೆ ನೀವು ಸ್ವಯಂ ಸಂಮೋಹನೆಯ ಒಂದು ಮೋಹಕ ವಿದ್ಯೆಯನ್ನು ಕಲಿತಾ ಹೋಗ್ತಾ ಇರ್ತೀರ. ಎಷ್ಟು ಸುಲಭ ನೋಡಿ. ಶಾಂತ ಸ್ಥಿತಿಯನ್ನು ಆರಿಸಿದ್ರೆ ಒಂದು ನಿರ್ದಿಷ್ಟವಾಗಿ ಏನು ಸಾಧನೆ ಮಾಡಬೇಕು ಅಂತ ಕಲ್ಪನೆ ಮಾಡ್ಕೊಂಡು ವಿಶ್ರಾಂತಿ, ದೇಹಕ್ಕೆ ಕಾಲಿನಿಂದ ತಲೆಯವರೆಗೆ ವಿಶ್ರಾಂತಿಯನ್ನು ಕೊಡೋಕ್ಕೆ ಹೇಳಿದ್ರಿ. ಆಮೇಲೆ ಪ್ರೇರಣೆ, ಎಲ್ಲೋ ಒಂದು ಜಾಗದಲ್ಲಿ, ನಿಮ್ಮದು ಒಂದು ಕಾಲ್ಪನಿಕ ಜಾಗದಲ್ಲಿ, ಹಿಂದೆ ನೋಡಿದಂತಹ ಜಾಗದಲ್ಲಿ ನಿಮ್ಮ ಮನಸ್ಸನ್ನು ತೊಗೊಂಡು ಹೋದ್ರಿ. ಅಷ್ಟೇ ಅಲ್ಲ, ಅಲ್ಲಿ ಗಾಢವಾದ ಸ್ಥಿತಿ, ಅಲ್ಲಿ ಆರಾಮವಾಗಿದ್ದೀನಿ, ಸುರಕ್ಷಿತವಾಗಿದ್ದೀನಿ, ಆಳವಾಗಿದ್ದೀನಿ. ಆಮೇಲೆ ಮೋಡದ ಮೇಲೆ ತೇಲ್ತಿರುವಂತಹ ಭಾವನೆ ನನಗಾಗ್ತಾ ಇದೆ, ಅಥವಾ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ತಾಯಿದ್ದೀನಿ. ಹೀಗೆ ಯಾವುದು ಬೇಕಾದರೂ ಸರಿ, ಆ ರೀತಿಯ ಒಂದು ಗಾಢ ಸ್ಥಿತಿಯ ಕಲ್ಪನೆಯನ್ನು ಮಾಡಿಕೊಂಡಾಗ ನಿಮ್ಮ ಮನಸ್ಸು ದೈಹಿಕವಾಗಿ ಮಾನಸಿಕವಾಗಿ ಒಂದು ಸ್ವಯಂ ಸಂಮೋಹನ ಸ್ಥಿತಿಯನ್ನು ತಲುಪಿರುತ್ತೆ. ಆ ಸ್ವಯಂ ಸಂಮೋಹನ ಸ್ಥಿತಿಯಲ್ಲಿ ನೀವೊಂದು ಸೂಚನೆಯನ್ನು ಕೊಡಬೇಕು. ಯಾವ ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ, ಆ ಉದ್ದೇಶಕ್ಕೆ ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ
ವರ್ತಮಾನದ ಸೂಚನೆ ನೀಡಬೇಕು. ಸಪೋಸ್ ಈಗ ನಾವು ಫೈನಾನ್ಷಿಯಲಿ ತುಂಬ ಕಷ್ಟಪಡ್ತಾ ಇರ್ತೀನಿ, ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಹಣಕಾಸಿನ ವಿಷಯದಲ್ಲಿ ನಾನು ಸುರಕ್ಷಿತವಾಗಿ ಜಾಸ್ತಿ ಸಂಪಾದನೆ ಮಾಡಬೇಕು. ಆವಾಗ ಆ ಒಂದು ಸ್ವಯಂ ಸಂಮೋಹನ ಒಂದು ಸ್ಥಿತಿಗೆ ಹೋಗಿರ್ತೀವಲ್ಲ, ಅಲ್ಲಿ ಹೇಳ್ಕೊಂಡು ಸೂಚನೆ ಕೊಡಬೇಕು. ಇವತ್ತಿನಿಂದ ನಾನು ಗರಿ ನೋಟುಗಳು ನನ್ನ ಕೈಗೆ ಬರ್ತಾ ಇರ್ತವೆ, ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಿರುವಂತಹ ಆರ್ಡರ್ಗಳು ನನಗೆ ಬರ್ತಿರುತ್ತೆ, ನಾನು ಮಾಡ್ತಿರೋಂತಹ ಕೆಲಸದಲ್ಲಿ ನನ್ನ ಕೆಲಸದ ಗುಣಮಟ್ಟವನ್ನು ನೋಡಿ ಅವರು ನನಗೆ ಜಾಸ್ತಿ ಸಂಬಳವನ್ನು ಕೊಡ್ತಾರೆ. ಹೀಗೆ ಬೇರೆ ಬೇರೆ ಕಲ್ಪನೆಗಳನ್ನು ಮಾಡಿಕೊಂಡಾಗ ಕೆಲವೇ ದಿನಗಳಲ್ಲಿ ನಿಮ್ಮ ಸ್ವಯಂ ಸಂಮೋಹ ವಿದ್ಯೆ ನೀವು ಎಷ್ಟು ಡೀಪಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅದರ ಮೇಲೆ ನಿಮಗೆ ಫಲಿತಾಂಶಗಳು ಬರ್ತಾ ಹೋಗುತ್ತೆ ಬಂಧುಗಳೇ. ಇದು ಕೇವಲ ಬೆಂಗಳೂರು, ಮೈಸೂರು, ಕರ್ನಾಟಕ, ಇಂಡಿಯಾಗೆ ಮಾತ್ರ ಸೀಮಿತವಲ್ಲ. ಎಲ್ಲ ದೇಶಗಳಲ್ಲೂ ಕೂಡ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ ಅಂತ ಒಂದು ಫೀಲ್ಡೇ ಇದೆ. ಯುರೋಪ್ ದೇಶಗಳಲ್ಲಿ, ಆಮೇಲೆ ಅಮೆರಿಕಾ ದೇಶಗಳಲ್ಲಿ ಲಕ್ಷಾಂತರ ಜನರು ಇದರ ಸದಸ್ಯರುಗಳಾಗಿ ಇಂತಹ ಮೆಡಿಟೇಷನ್ ಟೆಕ್ನಿಕ್ಗಳನ್ನು ಪ್ರತಿ ದಿವಸ ಪ್ರತಿ ವಿಷಯಗಳಲ್ಲೂ ಕೂಡ ಸಾಧನೆಯನ್ನು ಮಾಡಿ ಫಲಿತಾಂಶವನ್ನು ಪಡಿತಾ ಇದ್ದಾರೆ. ಅಂದಮೇಲೆ ನೀವು ಯಾಕೆ ಮಾಡಬಾರ್ದು? ಯಾಕಂದರೆ ಒಂದು ವಿಷಯದಿಂದ ಕಲಿತುಕೊಂಡು ಆ ವಿದ್ಯೆಯಿಂದ ಸಕಲ ಸನ್ಮಂಗಳವನ್ನು ನಾವು ಪಡೆಯಬಹುದು ಅಂತ ಗೊತ್ತಾದ ಮೇಲೆ ನಾವು ತಡ ಮಾಡಬಾರ್ದು ಅಲ್ವಾ. ಆಮೇಲೆ ಇಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು, ಅದಕ್ಕೆ ಇಂಗ್ಲೀಷಲ್ಲಿ ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಅದು ಹೇಗೆ ಮಾಡ್ಕೋಬೇಕು ಅಂತಂದರೆ ಇದು ಆಲ್ರೆಡಿ ಆಗಿದೆ ಅಂತ ಮಾಡ್ಕೋಬೇಕು ನಾವು. ಹೇಗೆ ನಾವೊಂದು ಸ್ವಯಂ ಸಂವಹನ ಮಟ್ಟಕ್ಕೆ ಹೋಗೋದು ಒಂದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟೆ. ಒಂದು ಸ್ಥಳವನ್ನು, ಶಾಂತವಾಗಿರುವಂಥ ಸ್ಥಳವನ್ನು ಆರಿಸ್ಕೋತೀವಿ, ಯಾರು ಡಿಸ್ಟರ್ಬ್ ಮಾಡದೇ ಇರೋವಂಥ ಜಾಗ, ಅಲ್ಲಿ ಕೂತ್ಕೊಂಡು ಸ್ಪಷ್ಟವಾಗಿ ಯಾವ ಉದ್ದೇಶಕ್ಕಾಗಿ ಮಾಡ್ತಾಯಿದ್ದೀವಿ ಅಂತ ಅನ್ಕೋತೀವಿ. ಹಾಗೆ 1ರಿಂದ 10 ಕೌಂಟ್ ಮಾಡಿಕೊಂಡು ಹಿಂದಕ್ಕೆ ಅಥವಾ 10ರಿಂದ 1 ಕೌಂಟ್ ಮಾಡ್ಕೊಂಡು ಹೋದಾಗ 1 ತಲುಪುವಷ್ಟರೊಳಗೆ ನನ್ನ ಮನಸ್ಸು ಆಳವಾದ ಸಂವಹನ ಸ್ಥಿತಿಗೆ ಹೋಗಿದೆ ಅಂತ ಅಂದುಕೊಂಡ್ರೂ ಸಾಕು. ಅಥವಾ ನೀವು ಎಲ್ಲೋ ನೋಡಿರುವಂತಹ ಒಂದು ಜಾಗವನ್ನು ಕಲ್ಪನೆ ಮಾಡಿಕೊಂಡು ಶಾಂತವಾದಂತಹ ಒಂದು ಸ್ಥಿತಿಯನ್ನು ಮನಸ್ಸಿನಲ್ಲಿ ರೂಪಿಸಿಕೊಂಡಾಗ ಅದನ್ನು ನೆನೆಸ್ಕೊಂಡ್ರೂ ಸಾಕು, ನಿಮ್ಮ ಮನಸ್ಸು ಸ್ವಯಂ ಸಂಮೋಹನ ಒಂದು ಸ್ಥಿತಿಗೆ ಹೋಗುತ್ತೆ ಸ್ನೇಹಿತರೆ. ಅಷ್ಟೇ, ನಿಮ್ಮ ಕೆಲಸ ಅಷ್ಟಾದಮೇಲೆ ಅಲ್ಲಿ ಸೂಚನೆಯನ್ನು ಕೊಡೋದು. ನಿಮಗೆ ಏನು ಅವಶ್ಯಕತೆ ಇದೆ, ಫೈನಾನ್ಷಿಯಲಿ ಅಥವಾ ಆರೋಗ್ಯ ಅಥವಾ ನಿಮ್ಮ ಮಕ್ಕಳ ಆರೋಗ್ಯ, ಯಾವುದೇ ಬೇಕಾದಿರ್ಬೋದು. ಸಾಮಾನ್ಯವಾಗಿ ಸ್ವಯಂ ಸಂಮೋಹನದಲ್ಲಿ ನಮಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತ್ರ ಕೇಳಿಕೊಂಡ್ರೆ ಬಹಳ ಬೇಗ ನಮಗೆ ಫಲಿತಾಂಶ ಸಿಗ್ತಾ ಹೋಗ್ತಿರುತ್ತೆ. ಎಲ್ಲ ಆದಮೇಲೆ ಹಾಗೆ ವಿಜುವಲೈಸೇಷನ್ನಲ್ಲೇ ನಾವೇನು ಬಯಸ್ತಾ ಇದ್ದೀವೋ ಅದನ್ನು ಕಲ್ಪನೆ ಮಾಡ್ಕೋಬೇಕು. ಇವನ ಒಂದು ಕಾರ್ ತೊಗೋಬೇಕು, ಮರ್ಸಿಡೀಸ್ ಕಾರ್ ಅಂತ ಅಂದ್ಕೊಂಡಿರ್ತೀವಿ. ಆಯಿತು, ಮೆಡಿಟೇಷನ್ನು ಸ್ವಯಂ ಸಂವಹನೆಯಲ್ಲಿ ಸೂಚನೆಯನ್ನು ಕೊಡ್ತೀರಾ. ಅಷ್ಟೇ ಅಲ್ಲ, ಆ ಒಂದು ಮರ್ಸಿಡೀಸ್ ಕಾರು ನಿಮ್ಮ ಮನೆ ಮುಂದೆ ನಿಂತ್ಕೊಂಡಿರೋ ಹಾಗೆ, ನೀವು ಡ್ರೈವ್ ಮಾಡ್ತಿರೋ ಹಾಗೆ, ಅಥವಾ ಒಬ್ಬ ಡ್ರೈವ್ ಮಾಡ್ತಾ ಇದ್ದಾನೆ, ನೀವು ಹಿಂದೆ ಕೂತ್ಕೊಂಡಿರೋ ಹಾಗೆ, ಅಷ್ಟು ಗಾಳಿಗೋಪುರ ಥರ ಕಂಡರೂ ಕೂಡ ಇದು ಗಾಳಿಗೋಪುರ ಅಲ್ಲ. ಇದು ರಿಯಲ್ಲಾಗಿ ವರ್ಕೌಟ್ ಆಗುತ್ತೆ ಜೀವನದಲ್ಲಿ. ಅದನ್ನು ಕಲ್ಪನೆಗಳನ್ನ ಮಾಡ್ಕೊಳ್ಳಿ. ಹೇಗೆ ಕಲ್ಪನೆ ಮಾಡ್ಕೋಬೇಕು ಅಂದರೆ, ಇನ್ನು ಅದಕ್ಕಿಂತ ಡೀಪಾಗಿ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಡೀಪಾಗಿ ಮಾಡಿದಾಗ ಇಲ್ಲಿ ಕಾರ್ಯ ಸಾಧುವಾಗುತ್ತೆ. ಹಾಗಾದರೆ ಯಾವ್ಯಾವ ವಿಷಯಗಳನ್ನು ಇದರಲ್ಲಿ ಸಾಧನೆ ಮಾಡ್ಬೋದು ಅಂದರೆ, ಮಕ್ಕಳ ಉರಿ ಮೂತ್ರ ಹೋಗ್ತಿರುವಾಗ ಇದನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಸ್ಟೇಜ್ ಫಿಯರ್ ಇದ್ದರೆ ಇದರಿಂದ ಗುಣಪಡಿಸ್ಕೋಬೋದು. ಡಿಪ್ರೆಷನ್, ಒಂಟಿತನದಿಂದ ಹೊರಬರ್ಬೋದು. ಲೈಂಗಿಕ ಅಸಮರ್ಥತೆ ಇದ್ದಾಗ ಈ ಒಂದು ಟೆಕ್ನಿಕ್ಕಿಂದ ಅದನ್ನು ಗುಣ ಪಡ್ಕೋಬೋದು. ಕೋಪ ನಿಯಂತ್ರಣ, ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ, ತಲೆ ಕೂದಲ ಆರೋಗ್ಯಕ್ಕೆ, ದೈಹಿಕ ಶಕ್ತಿಗಾಗಿ, ನೆಗೆಟಿವ್ ಆರೋಗ್ಯ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಕೆಟ್ಟ ಆಲೋಚನೆಯನ್ನು ದೂರ ಮಾಡೋದಕ್ಕೆ, ಒಳ್ಳೆಯ ಅಭ್ಯಾಸಗಳನ್ನು ಸಾಧಿಸೋದಕ್ಕೆ, ಹಾಗೆ ಪರೀಕ್ಷೆಯಲ್ಲಿ ಹೈಯರ್ ಲೆವೆಲ್ ಹಿರಿಮೆಯನ್ನು ಮಾಡೋಕ್ಕೆ, ಸದೃಢ ವ್ಯಕ್ತಿತ್ವಕ್ಕಾಗಿ, ಆರೋಗ್ಯಕ್ಕಾಗಿ, ಇನ್ನೂ ಲಿಸ್ಟು ಬೆಳೀತಾನೆ ಹೋಗ್ತಾ ಇರುತ್ತೆ. ಎಲ್ಲ ವಿಷಯಗಳನ್ನು ಕೂಡ ಸ್ವಯಂ ಸಂವಹನ ವಿದ್ಯೆಯಿಂದ ನೀವು ಪಡೆಯಬಹುದು. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದಾಗ ಬೆಂಗಳೂರಿನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗೆ ನೀವು ಬಂದಾಗ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡ್ಕೋಬೋದು. ನನ್ನ ಫೋನ್ ನಂಬರ್ 9686693138. ಇಷ್ಟು ಹೇಳಿ ಇವತ್ತಿನ ಕಲರ್ಫುಲ್ ಕಂಟೆಂಟ್ ಚಾನಲಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.